ರಾಕೇಶ್ ಕೊಲೆ ಮಾಡಿದ್ದೀನಿ ಅಂತ ಕರೆ ಮಾಡಿದ್ದ, ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೆ ಹೇಳ್ದ. ಸ್ಥಳೀಯ ಪೊಲೀಸರಿಗೆ ನಾನೇ ವಿಚಾರ ತಿಳಿಸಿದ್ದೆ. ಆರೋಪಿ ತಂದೆ ರಾಜೇಂದ್ರ ಕೆಳೇಕರ್ ಹೇಳಿಕೆ. ಪತ್ನಿಯನ್ನ ಕೊಂದು ಸೂಟ್ಕೇಸ್ನಲ್ಲಿ ತುಂಬಿದ್ದ ಪ್ರಕರಣ, ಹೆಂಡತಿಯನ್ನ ಕೊಂದ ಪತಿಯೇ ಕೊಟ್ಟಿದ್ದ ಸುಳಿವು. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬ್ಯಾಕ್ ಟು ಬ್ಯಾಕ್ ಕರೆ. ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಿ ರಾಕೇಶ್ ಸೆರೆ. ಕೊಲೆ ಆರೋಪಿ ಟೆಕ್ಕಿ ರಾಕೇಶ್ ಕೆಳೇಕರ್ ಬೆಂಗಳೂರಿಗೆ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಕರೆತಂದಿರುವ ಹುಳಿಮಾವು ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ ನ್ಯಾಯಾಧೀಶರು. ಪತ್ನಿಯನ್ನ ಕೊಂದು ಈಗ ಪಶ್ಚಾತ್ತಾಪದಲ್ಲಿ ಪರಿತಪಿಸ್ತಾ ಇದ್ದಾನಂತೆ ಆರೋಪಿ. ಆದ್ರೂ ಗೌರಿಯನ್ನ ಯಾಕೆ ಕೊಂದೆ ಅನ್ನೋದನ್ನ ಬಾಯ್ಬಿಡದ ರಾಕೇಶ್. ನಿಗೂಢ ಭೇದಿಸೋಕೆ ಪೊಲೀಸರಿಂದ ಸತತ ಯತ್ನ. ಮಯನ್ಮಾರ್ ಥಾಯ್ಲೆಂಡ್ನಲ್ಲಿ ಪ್ರಬಲ ಭೂಕಂಪ. ಸಾವಿನ ಸಂಖ್ಯೆ 1664ಕ್ಕೆ ಏರಿಕೆ. 3500ಕ್ಕೂ ಹೆಚ್ಚು ಜನರಿಗೆ ಗಾಯ. ಮುಂದುವರೆದ ರಕ್ಷಣಾ ಕಾರ್ಯ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಸಾಧ್ಯತೆ. 7.7ರ ತೀವ್ರತೆಯ ಭೂಕಂಪಕ್ಕೆ ತತ್ತರಿಸಿರುವ ಮಯನ್ಮಾರ್. ಕಂಪನದ ತೀವ್ರತೆ 334 ಅಟಾಮಿಕ್ ಬಾಂಬ್ ಸ್ಫೋಟದ ತೀವ್ರತೆಯನ್ನ ಹೊಂದಿತ್ತು. ಅಮೆರಿಕಾದ ಭೂವಿಜ್ಞಾನಿಗಳು ಬಿಚ್ಚಿಟ್ರು ಭಯಾನಕತೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಸರ್ಕಾರಕ್ಕೆ 230 ಪುಟಗಳ ತನಿಖಾ ವರದಿ ಸಲ್ಲಿಕೆ. ಪುತ್ರಿ ಪ್ರೋಟೋಕಾಲ್ ಬಳಕೆ ಮಾಡ್ತಾ ಇದ್ದಿದ್ದು ರಾಮಚಂದ್ರ ರಾವ್ಗೆ ಗೊತ್ತಿತ್ತು. ಹಲವು ಬಾರಿ ಸರ್ಕಾರಿ ಕಾರ್ಗಳನ್ನ ಬಳಸಿರೋದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ. ಹನಿ ಟ್ರ್ಯಾಪ್ ಆರೋಪದ ತನಿಖೆ ಮುಂದುವರೆಸಿರುವ ಸಿಐಡಿ. ಸಚಿವ ರಾಜಣ್ಣರ ಪಿಎ ಓಎಸ್ಟಿ ಗನ್ಮ್ಯಾನ್ ವಿಚಾರಣೆ. ಜಯಮಹಲ್ ರಸ್ತೆಯ ಸರ್ಕಾರಿ ಗೆಸ್ಟ್ ಹೌಸ್, ಮಧುಗಿರಿ ಮನೆ, ತುಮಕೂರು ಮನೆಗೂ ಭೇಟಿ. ವಿಜಯೇಂದ್ರ ಮನವಿಗೆ ಹೈಕಮಾಂಡ್ ನಾಯಕರಿಂದ ಮನ್ನಣೆ. ವಿಶ್ವಾಸ ಗಟ್ಟಿಗೊಳಿಸಿಕೊಳ್ಳೋಕೆ ಮತ್ತಷ್ಟು ಆಕ್ಟಿವ್ ಆದ ಬಿವೈಬಿ. ಸರ್ಕಾರದ ವಿರುದ್ಧ ಏಪ್ರಿಲ್ 2ರಿಂದ ದರ ಏರಿಕೆಯ ಅಸ್ತ್ರ ಪ್ರಯೋಗ. ಸರಣಿ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ಲಾನ್. ಡಿಕೆಶಿ ಮಾತಿಗೆ ಹೆಚ್ಚು ಒತ್ತು. ದಲಿತ ಸಚಿವರಿಗೆ ಪದೇ ಪದೇ ಹಿನ್ನಡೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ದಲಿತ ಸಚಿವರ ಅಸಮಾಧಾನ. ಏನೇ ಮಾಡೋಕ್ ಹೋದ್ರೂ ಅಡ್ಡಿಪಡಿಸ್ತಾ ಇರುವುದಕ್ಕೆ ಬೇಸರ. ಆಪ್ತರೆದುರು ಅಳಲು ತೋಡಿಕೊಂಡಿರುವ ಸಚಿವರು. ಮಂಡ್ಯ ಲೋಕಲ್ ಫೈಟ್ನಲ್ಲಿ ಡರ್ಟಿ ಪಾಲಿಟಿಕ್ಸ್. ಜೆಡಿಎಸ್ನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ರೌಡಿಸಂ. ಕಾಂಗ್ರೆಸ್ಗೆ ವೋಟ್ ಹಾಕಿಸಿದ್ದಕ್ಕೆ ಬೋಳಿನಹಳ್ಳಿ ಗ್ರಾಮದ ಯುವತಿಗೆ ಹಲ್ಲೆ. ಎಚ್ಎಂ ರೇವಣ್ಣರಿಂದ ಹಲ್ಲೆ ಅಂತ ಮಹಿಳೆಯಿಂದ ಪೊಲೀಸ್ ಕಮಿಷನರ್ಗೆ ದೂರು. ಕಂಪ್ಲೇಂಟ್ ವಾಪಸ್ ಪಡೆಯುವಂತೆ ಬೆದರಿಕೆ ಕರೆ ಬರ್ತಿವೆ. ಎಫ್ಐಆರ್ ದಾಖಲು ಮಾಡಿ, ಇಲ್ಲವಾದ್ರೆ ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಎಚ್ಚರಿಕೆ. ನದಿಯಲ್ಲಿ ಈಜಲು ಹೋದ 2 ಯುವಕರು ನೀರು ಪಾಲು. ಟಿ ನರಸೀಪುರದ ಮೇದಿನಿ ಗ್ರಾಮದಲ್ಲಿ ಘಟನೆ. ಕೊಳ್ಳೇಗಾಲ ಮೂಲದ ಭರತ್, ಲಿಖಿತ್ ಮೃತರು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ. ನಾಗ್ಪುರದ ಆರ್ಎಸ್ಎಸ್ ಮುಖ್ಯ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಸ್ಮೃತಿ ಭವನದಲ್ಲಿ ಹೆಡ್ಗೇವಾರ್ ಸಮಾಧಿಗೆ ನಮನ ಸಲ್ಲಿಕೆ. 11 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಹೆಡ್ ಕ್ವಾರ್ಟರ್ಗೆ ನಮೋ. ಮತ್ತೊಮ್ಮೆ ರಾಮೇಶ್ವರಂಗೆ ಭೇಟಿ ನೀಡಲಿರುವ ನಮೋ. ಏಪ್ರಿಲ್ 6ರಂದು ರಾಮನವಮಿಗೆ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಿ ವಿಶೇಷ ಪೂಜೆ. ಪಮ್ಮನ್ ಬ್ರಿಡ್ಜ್ ಉದ್ಘಾಟನೆಯನ್ನು ನೆರವೇರಿಸಲಿರುವ ಮೋದಿ. ವಾಣಿಜ್ಯ ತೆರಿಗೆ ವಂಚನೆ ಮಾಡಿರುವ ಶಂಕೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಎಲೆಕ್ಟ್ರಿಕ್ ಶಾಪ್, ಹಾರ್ಡ್ವೇರ್, ಮೊಬೈಲ್ ಶಾಪ್ಗಳ ಮೇಲೆ ಅಧಿಕಾರಿಗಳ ದಾಳಿ. ಅಂತಾರಾಜ್ಯ ವ್ಯಾಪಾರ ವಹಿವಾಟಿನ ಬಗ್ಗೆ ಪರಿಶೀಲನೆ.
ಮಂಗಳೂರಲ್ಲಿ ಮತ್ತೊಂದು ದರೋಡೆಗೆ ವಿಫಲ ಯತ್ನ. ದೇರಳಕಟ್ಟೆ ಬಳಿ ಮುತ್ತೂಟ್ ಫಿನಾನ್ಸ್ಗೆ ಕನ್ನ ಹಾಕೋಕೆ ಯತ್ನ. ನಡುರಾತ್ರಿ ಬೀಗ ಮುರಿಯುವಾಗಲೇ ಸೈರನ್ ಮೊಳಗಿದ್ದಕ್ಕೆ ಪ್ಲಾನ್ ಫೇಲ್. ಕೊಣಾಜೆ ಪೊಲೀಸರಿಂದ 2 ಅರೆಸ್ಟ್, 1 ಎಸ್ಕೇಪ್. ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ರು ಗೋವಾ ಸಾರಾಯಿ. ಜೊಯ್ಡಾದ ಅನಮೋಡ್ ಚೆಕ್ ಪೋಸ್ಟ್ ಬಳಿ ವಶಕ್ಕೆ. 3,60,000 ಮೌಲ್ಯದ ಸಾರಾಯಿ, 22 ಲಕ್ಷ ಮೌಲ್ಯದ ವಾಹನ. ಮುಂಬೈ ಮೂಲದ ಭವನ್ ವಶಕ್ಕೆ. ಕೊನೆಗೂ ನಾನು ಕರ್ನಾಟಕದವಳು ಎಂದ ರಶ್ಮಿಕಾ ಮಂದಣ್ಣ. ಸಿಕಂದರ್ ಸಿನಿಮಾದ ಸಂದರ್ಶನದಲ್ಲಿ ರಶ್ಮಿಕಾ ಮಾತು. ಹೈದರಾಬಾದ್ನಿಂದ ಬಂದವಳು ಎಂಬ ಮಾತಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕೆರೆಕ್ ಹುಡುಗಿಯ ಕನ್ನಡ ಮೂಲದ ಮಾತು. ಮನೆ ಜಾಗ ಖರೀದಿಯ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಬಗ್ಗೆ ಚಿಂತೆ ಬೇಡ. ಅಯ್ಯೋ ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಲ್ಲ ಅನ್ನೋ ಟೆನ್ಷನ್ನೂ ಬೇಡ. ಎಲ್ಲ ಲೀಗಲ್ ಪ್ರೋಸೆಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಾಡುತ್ತೆ ಹೋಮ್ ನೆಕ್ಸಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.